ಹಲೋ ಫ್ರೆಂಡ್ಸ್, ನಾನು ಈ ದಿನ ಹೀರೆಕಾಯಿ ಹೆಣ್ಗಾಯಿ ಮಾಡ್ತೀನಿ. ಮತ್ತು ಎಲ್ಲರೂ ಸಹ ಬದನೆಕಾಯಿನಲ್ಲಿ ಮಾಡ್ತಾರೆ. ಮತ್ತು ನಾನು ಹೀರೆಕಾಯಿ ಮತ್ತು ಕುಂಬಳಕಾಯಿಲೂ ಮಾಡ್ತೀನಿ. ಸೂಪರಾಗಿ ಬರುತ್ತೆ ಫ್ರೆಂಡ್ಸ್, ನೀವು ಒಮ್ಮೆ ಮಾಡಿ ನೋಡಿ. ಕುಂಬಳಕಾಯಿಲಿ ಇದು ಹೇಗೆ ಮಾಡ್ತೀವಿ ಹಾಗೆ ಸಿಹಿ ಕುಂಬಳದಲ್ಲಿ ಅದರಿಂದ ಸ್ಟಫ್ ಮಾಡ್ತೀವಿ, ಅದು ಹಾಗೆ ಹಾಕೋದು. ಇದೇನು ಮಸಾಲೆ ಇರುತ್ತೆ ಅದೇ ಸೂಪರಾಗಿರುತ್ತೆ. ಹಾಗೆಯೇ ನೋಡಿ, ಹೀರೆಕಾಯಿ ಈ ಥರ ಇರುತ್ತೆ. ಇದನ್ನು ನಾನು ಚೆನ್ನಾಗಿ ಹಿಂಗೆ ಅರೆದು ತೊಳೆದು ಈ ಥರ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹೇಗೆ ಮಸಾಲೆ ಸೇರಿಸೋದು ಅಂತ ಹೇಳ್ತೀನಿ. ನಂತರ ಅದಕ್ಕೆ ಏನೇನು ಮಸಾಲೆ ಹಾಕಬೇಕು ಅಂತ ತೋರಿಸ್ತೀನಿ. ನಾನು ಇದು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ, ಮತ್ತು ಸಾಂಬಾರು ಸೊಪ್ಪು ಬೇಕು, ಮತ್ತು ಬೆಲ್ಲ, ಬೆಳ್ಳುಳ್ಳಿ, ಈರುಳ್ಳಿ, ಒಗ್ಗರಣೆಗೆ ಈರುಳ್ಳಿ, ಮತ್ತು ಶುಂಠಿ, ಮತ್ತು ಅಚ್ಕಾರದ ಪುಡಿ, ಮತ್ತು ಧನಿಯಾ ಪುಡಿ. ಇದು ಗರಂ ಮಸಾಲ ಪುಡಿ ಇದೆ, ಇದು ಸೂಪರ್ ಇರುತ್ತೆ. ಇದೆಲ್ಲ ಮಸಾಲೆಗಳನ್ನು ಸೇರಿಸಿ ಮಾಡಿರೋವಂಥದ್ದು. ಒಂದು ಚಿಟಿಕೆ ಹಾಕ್ತೀನಿ. ಹಾಗೆ ಅರಿಶಿನ ಪುಡಿ ಬೇಕು, ಸೋಂಪು, ಇದು ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಸಾಸಿವೆನ ಒಗ್ಗರಣೆಗೆ ಹಾಕ್ತೀನಿ. ಹಾಗೆ ರುಬ್ಬಕ್ಕೆ ಬಿಳಿ ಎಳ್ಳು ಹುರಿದಿಟ್ಕೊಂಡಿದ್ದೀನಿ, ಹುಚ್ಚೆಳ್ಳು ಹುರಿದಿಟ್ಕೊಂಡಿದ್ದೀನಿ, ತೆಂಗಿನಕಾಯಿ ತುರಿನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಹುಣಸೆ ರಸ, ಇಷ್ಟು ಸಹ ಬೇಕು. ಈಗ ಇದನ್ನು ಮಿಕ್ಸಿ ಮಾಡಲಿಕ್ಕೆ ಏನೇನು ಹಾಕೋತೀನಿ ಅಂತ ತೋರಿಸ್ತೀನಿ. ಈಗ ಕಡಲೆ ಬೀಜ, ಇದು ಒಂದು 3 ಸ್ಪೂನ್ ಇದೆ. ಇದು 2 ಸ್ಪೂನ್ ಬರಾಬರಿ ಇದೆ. ಬಿಳಿ ಎಳ್ಳು, ಯಾವ ಎಳ್ಳಾದರೂ ಹಾಕಿ ನಡೀತದೆ. ಇಲ್ಲದೇ ಇದ್ರೂ ಒಂದು ವೇಳೆ ಹುಚ್ಚೆಳ್ಳು ಹಾಕಿ ಚೆನ್ನಾಗಿರುತ್ತೆ. ಹುಚ್ಚೆಳ್ಳು ಇದು 2 ಸ್ಪೂನ್ ಇದೆ. ನಂತರ ತೆಂಗಿನ ತುರಿ ಒಂದು 2.5 ಸ್ಪೂನ್ ಇದೆ. ಇದನ್ನು ನಾನು ಬಿಸಿ ಇರುವ ಬಾಣಲೆಯಲ್ಲಿ ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಹುಣಸೆ ರಸ, ನಂತರ ಬೆಳ್ಳುಳ್ಳಿ, ಇಷ್ಟು ಹಾಕಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಚೆನ್ನಾಗಾಗೋದಿಲ್ಲ. ಮತ್ತು ಒಂದು ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ, ಮತ್ತು ಇದು ಗರಂ ಮಸಾಲ ಮತ್ತು ಧನಿಯಾ ಪುಡಿ. ಇದಕ್ಕೆ 1 ಸ್ಪೂನು ಇದು ಎಲ್ಲ ಸೇರಿಸಿರುವಂಥ ಗರಂ ಮಸಾಲ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಸಾಕು. ಇಲ್ಲದೇ ಇದ್ರೂ ನಡೀತಿದೆ, ಹಾಕ್ತಾಯಿದ್ರು ನಿಮ್ಮ ಚಾಯ್ಸ್, ಇಲ್ಲ ಅಂದರೂ ನಡೆಯುತ್ತೆ. ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಬೆಲ್ಲ ಸೇರಿಸ್ತಾಯಿದ್ದೀನಿ. ತುಂಬ ಏನು ಬೇಡ, ಸ್ವಲ್ಪ ಸೇರಿಸಿ. ಹುಳಿ, ಉಪ್ಪು, ಖಾರ ಎಲ್ಲವೂ ಸಹ ಇರಲಿ ಅಂತ ನಾನು ಅರಿಶಿನ ಪುಡಿನ ಕಲಸುವಾಗ ಹಾಕ್ತೀನಿ, ಆವಾಗ ತೋರಿಸ್ತೀನಿ. ಇದಿಷ್ಟನ್ನು ಮಿಕ್ಸಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ರುಬ್ಬಿದೆ, ಇದು ಈ ಥರ ಆಗಿದೆ. ಇದನ್ನು ನಾನು ಇವಾಗ ಸುರ್ಕೋತೀನಿ. ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಹಾಕಬೇಕು, ಇದಕ್ಕೆ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ, ಎಣ್ಣೆ ಹಾಕ್ತೀನಿ ಇದಕ್ಕೆ. ನೀವು ಹಾಗೆ ಮಾಡಿ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಮತ್ತು ಹೀರೆಕಾಯಿನ ನಾನು ಈ ಥರ ಕಟ್ ಮಾಡಿ 4 ಹೋಳು ಮಾಡಿ ಇಟ್ಕೊಂಡಿದ್ನಲ್ಲ, ಇದರೊಳಗೆ ಇದನ್ನು ಸೇರಿಸ್ಬೇಕು. ಹಿಂಗೆ ಸೇರಿಸ್ಬಿಟ್ಟು ಇವಾಗ ಫ್ರೆಂಡ್ಸ್ ಇದೆಲ್ಲ ರೆಡಿ ಆಯಿತು. ಇದನ್ನೆಲ್ಲ ಮಸಾಲೆ ಎಲ್ಲ ತುಂಬಿ ಇಟ್ಟಿದ್ದೀನಿ. ಇದು ಬೇಕಾದ್ರೆ 1/2 ಅವರ್ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಆ ಗಳಿಗೆ ಹಾಕೋದಕ್ಕಿಂತ. ನಾನು ಇವಾಗ ಒಂದು 10 ನಿಮಿಷ ಇಟ್ಟಿದ್ದೆ, ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ತೋರಿಸ್ತೀನಿ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆಗಾಯಿಲ್ವ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಅದರಲ್ಲಿ ಮಲ್ಕೊಂಡು ಒದ್ದಾಡಬೇಕಲ್ಲ ಹೀರೆಕಾಯಿ, ಅದಕ್ಕೋಸ್ಕರ. ಈರುಳ್ಳಿ ಫ್ರೆಂಡ್ಸ್, ಸಾಸಿವೆ, ಕರಿಬೇವು,
ಇದು ಸ್ವಲ್ಪ ಒಂದು 4 ನಿಮಿಷ ಇರಲಿ ಫ್ರೆಂಡ್ಸ್. ನಂತರ ಉಳಿದ ಖಾರನ ಸೇರಿಸ್ತೀನಿ, ಆವಾಗ ತೋರಿಸ್ತೀನಿ. ವಾವ್ ಫ್ರೆಂಡ್ಸ್, ನೋಡಿ ಸೂಪರಾಗಿ ಬಂದಿದೆ. ನೋಡಿ ಎಣ್ಣೆ ಬಿಟ್ಕೊಂಡು ಹೆಂಗೆ ಬೆಂದಿದೆ, ಅದು ಸೂಪರಾಗಿದೆ. ವಾವ್, ಇವಾಗ ಇದಕ್ಕೆ ನಾನು ಮಿಕ್ಕಿರೋ ಖಾರನ ಸೇರಿಸ್ತೀನಿ. ಫ್ರೆಂಡ್ಸ್, ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ತೀನಿ, ಮೊದಲು ಹಾಕಿದ್ದೀನಿ. ಸ್ಲೋ ಊರಿನಲ್ಲಿ ಇಡ್ತೀನಿ 8 ನಿಮಿಷ, ನಂತರ ಅದು ಮುಗೀತು. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಇವಾಗ ಹೀರೆಕಾಯಿ ಎಣ್ಣೆಗಾಯಿ ಸೂಪರಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಮ್ಮೆ ನೀವು ಟೇಸ್ಟ್ ನೋಡಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಹೀರೆಕಾಯಿ ಎಣ್ಣೆಗಾಯಿ ಮಾಡಿದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಆಯಿತಾ. ಒಂದು ಸರಿ ಮಾಡಿ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.